ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಇಡುವೆ ಮಾಡಿದ್ದೀವಿ. ನನ್ನ ಹೆಸರು ಬಾಳವ ನಿಚಿಂತೆ ಅಂತ್ರಿ. ನಾವು ಒಂದ್ 4-5 ಸಂಘನ್ಯಾಗ ಅದೇವ್ರಿ. ಅದ್ರ ಒಂದ್ ಸಂಘನ್ಯಾಗ 10, 11, 12, 9 ಹಿಂಗೆಲ್ಲಾ ಕಂತ್ ಕಟ್ಕೊಂತ ಬಂದೇವ್ರಿ. ಈಗ ಅದ್ರ ಬಳಕ ನನ್ನ ಮಗ್ಗ ಆರಾಮಿಲ್ದಂಗ ಆತ್ರಿ. ಮಾನಸಿಕ ನೋವು ಆಗೇತ್ರಿ. ಅವಾಗ 12 ದಿನ ಮೆಂಟಲ್ ಆಸ್ಪತ್ರೆಗೆ ಇಟ್ಟಿದ್ದೀವ್ರಿ. ಆಮೇಲೆ ಹಿಂಡೋಸ್ಕೋಪಿ ಕಳ್ಳೊಂದಿಟ ಇದಾಗೈತಿ ಅಂದ್ರಿ. ರಾಮನಗೌಡನ ದವಾಖಾನ್ಯಾಗ ಉಳ್ದ ನಾವು ಆರೋಗ್ಯ ಮಾಡ್ಕೊಂಡ್ ಬಂದಿವ್ರಿ. ಮಾಡ್ಕೊಂಡ್ ಬಂದ್ರು ನಿಮ್ಗ 4 ವಾರ ಕೊಟ್ಟಿದೇವಲ್ಲ, ಮತ್ ತುಂಬೆ ಕಟ್ರಿ. ನೀವು ಅದನ್ನೆಲ್ಲ ಮುಂದೆ ನಮಗ್ ಹೇಳ್ಬೇಡ್ರಿ. ಒಟ್ಟು ನಮಗ್ ಕಟ್ಟುದು ಎಟ್ಟ ಡ್ಯೂಟಿ ಮಾಡ್ರಿ. ಇಲ್ಲ ಅಂದ್ರ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಕೊಡ್ರಿ, ಲಾಕ್ ಮಾಡ್ತೇವ್. ನಿಮ್ಮ ಮಗಿಗೆ ಏನಾಗೈತೆ ಅಂದ್ರ ನಾವೇನ್ ಮಾಡೋಣ, ಟೈಮ್ ಕೊಟ್ಟಿದೇವಲ್ಲ ಅಂತಾರ್ರಿ. ನೋಡ್ರಿ, ನಾವು ಇಂದು ಸತ್ರ ನಿಮಗ್ ಕಟ್ಟವ್ರಿ ಯಾರು? ಈ ಜನ್ಮ ಬದುಕಿರಿ ನಿಮ್ಗೆ 100 ರೂಪಾಯಿ ಹಾಕಿದ್ರು ನಾವು ಕೊಡ್ಬೋದು. ಆದ್ರ ನಂತ ಅರ್ಥ ಮಾಡ್ಕೊರಿ ಸರ್ ಅಂತ ನಾವು 8 ಸರಿ ರಿಕ್ವೆಸ್ಟ್ ಮಾಡಿ ಹೇಳ್ಕೋತ ಅವ್ರು ಕೇಳವಲ್ರಿ ಅವ್ರು. ಅದಕ್ಕೆ ಈ ದವಾಖಾನೆ ಇದನ್ನು ಚೀಟಿನೂ ಹಚ್ಚೆ ಅದನ್ನು ನೀವು ಜಾರ್ಜ್ ಸರ್ ಹತ್ರ ಮಾತಾಡಿ ಅದ್ರ ಬಗ್ಗೆ ಪ್ರತಿಕ್ರಿಯೆ ತಗೊಳ್ಳೋದು ಭಾಳ ಒಳ್ಳೆಯದು. ಇಲ್ಲಿ BJP ಅವ್ರಿಗೆ ಮಾತನಾಡಲಿಕ್ಕೆ ಏನೂ ಇಲ್ಲ. ಸೊ ಹೀಗಾಗಿ ಇಂಥ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಯಾವ ಹಗರಣನೂ ಇಲ್ಲ, ಏನಿಲ್ಲ. ಕಾನೂನು ರೀತಿಯಲ್ಲಿ ಟೆಂಡರ್ ಪ್ರಕ್ರಿಯೆ ಆಗಿದೆ. ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ ಈ ಒಂದು ಪ್ರಶ್ನೆ ಎತ್ತಿದಾಗ ನಾನು ಕೂಡ ಅಲ್ಲಿದ್ದೆ. ಜಾರ್ಜ್ ಅವರ ಚರ್ಚೆಯಲ್ಲಿ ಭಾಗವಹಿಸಿದ್ದನ್ನು ನಾನು ನೋಡಿದ್ದೀನಿ. ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಯಾವ ಹಗರಣವೂ ಇಲ್ಲ. ಮಧ್ಯಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ, UPನಲ್ಲಿ ಕೊಟ್ಟಂಥ ಕಂಪ್ನಿನೇ ಕರ್ನಾಟಕದಲ್ಲೂ ಕೊಟ್ಟಿದೆ. ಅಲ್ಲಿ ಏನು ಪ್ರೈಸ್ ಇದೆಯೋ ಅದೇ ಪ್ರೈಸನ್ನು ಇಲ್ಲಿದೆ. ಟೆಂಡರ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ಕಂಪ್ನಿ, ಅದರಲ್ಲೂ ಯಾರು ಮಿನಿಮಮ್ ಬಿಡ್ ಮಾಡಿರ್ತಾರೆ ಅಂಥವ್ರಿಗೆ ನಾವು ಟೆಂಡರ್ನ ಕೊಟ್ಟಿದ್ದೀವಿ. ಇದಕ್ಕೆ ಇನ್ನೂ ಜಾಸ್ತಿ ಇದು ಬೇಕಂತಂದರೆ ನೀವು ಮಾನ್ಯ ಇಂಧನ ಸಚಿವರನ್ನು ಕೇಳಿ. बेलगाम और अतराफ में आसमान अब्र आलूद था. इसकी बुनियाद पर शहर बेलगाम या ज़िला बेलगाम से मैं न चांद नजर आया, न चांद की रुयत की इत्तला. अलबत्ता रियासत और मुल्क के मुख्तलिफ रियासतों और शहरों से हिलाल शव्वाल की इत्तला और ख़बर मिली है, उसी का एतबार करते हुए हिलाल कमेटी ने आज फैसला लिया है
कि कल बरोज़ पीर शव्वालुल मुकर्रम की पहली तारीख़ और ईद उल फित्र है और कल ही ईद उल फित्र मनाई जाएगी। लिहाजा आप सबको ईद उल फित्र मुबारक हो। अल्लाह रब्बुल इज़्ज़त हम सबको ईद सईद की बरकतों से मुस्तफ़ीज़ करे और हमारे शहर रियासत और मुल्क में अमन व शांति बरकरार रहे। ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.